ಈ ಪುಟ್ಟು ಗುಬ್ಬಚ್ಚಿ ಆರೋಯ್ತು. ಇವತ್ತು ನನಗೆ ಬೆಳಗ್ಗೆ ಆಗಿದೆ 6:50ಕ್ಕೆ. ನಾನು ಅನ್ಕೊಂಡೆ 7 ಗಂಟೆ ಆಗೋಕ್ಕಿಂತ ಮುಂಚೆನೆ ಎದ್ದಿದ್ದೀನಿ ಅಂತ. ಆದ್ರೆ ನಾನು ಲೇಟಾಗಿ ಎದ್ದಿದ್ದೀನಿ ಅಂತ ನಮ್ಮ ಅಮ್ಮನ್ ನೋಡಿ ಗೊತ್ತಾಯ್ತು. ಸ್ವೀಟಿ ಏನ್ ಮಾಡ್ತಾವಳೆ ಅಂತ ಆಚೆಗೆ ಬಂದು ನೋಡಿದ್ರೆ ಸ್ವೀಟಿ ಕ್ಯಾಲ್ಸಿಯಂ ಬೋನ್ ತಿನ್ನೋದ್ರಲ್ಲಿ ಬಿಸಿ ಆಗವಳೆ. ಮಾತಾಡ್ಸೋದ್ರೆ ಗುರ್ರ ಅಂತಾಳೆ. ಗುರ್ರ ಅಂದಲ್ಲ ಇನ್ನೇನಂತಾರೆ ನಿನಗೆ? ತಿನ್ನುವಾಗ ಕೂಡ ಡಿಸ್ಟರ್ಬ್ ಮಾಡ್ದ್ಯಾ? ನಮ್ಮ ಅಮ್ಮ ನನ್ಗೋಸ್ಕರ ಕ್ಯಾಲ್ಸಿಯಂ ಬೋನ್ ತಿನ್ನು ಅಂತ ಹಾಕಿದರೆ ತಿನ್ನಕ್ಕೂ ಬಿಡಲ್ವ ನೀನು? ನಮ್ಮ ಅಮ್ಮಂಗೆ ಕಾಫಿ ಮಾಡ್ಕೊಟ್ಟು ನಮ್ ಸ್ವೀಟಿನ ವಾಕಿಂಗ್ ಕರ್ಕೊಂಡು ಹೋದೆ. ನಾನು ಒಬ್ಳುಗೆ ವಾಕಿಂಗ್ ಮಾಡಿಸ್ತೀಯ. ನನ್ ಜೊತೆ ಇನ್ನೂ 3 ಜನ ಪುಟಾಣಿ ಫ್ರೆಂಡ್ಸ್ ಇದ್ರೆ ಇನ್ನೂ ಚೆನ್ನಾಗಿರೋದು. ಅವ್ರಂತೂ ಎಲ್ಲೋಗೋರು ನನ್ಗಂತೂ ಗೊತ್ತಿಲ್ಲ. ಹುಡ್ಕಿ ಸಾಕಾಯ್ತು. ವಾಕಿಂಗ್ ಮುಗಿಸಿ ಸ್ವೀಟಿನ ಮನೆ ಕರ್ಕೊಂಡ್ ಬಂದೆ. ಕಡಲೆಪುರಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಒಬ್ಳಿಗೋಸ್ಕರ ಕಡಲೆಪುರಿ ಉಪ್ಪಿಟ್ಟನ್ನ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಈ ಕಡಲೆಪುರಿ ಉಪ್ಪಿಟ್ಟನ್ನ ತಿನ್ನಲ್ಲ. ಅಯ್ಯೋ ಅಕ್ಕ, ಯಾಕಕ್ಕ ಬೇಜಾರಾಗ್ತೀಯಾ? ನೀನ್ ಮಾಡಿರೋ ಕಡಲೆಪುರಿ ಉಪ್ಪಿಟ್ಟನ್ನ ನನಗೆ ಕೊಡು, ನಾನ್ ತಿನ್ಬಿಟ್ಟು ಟೇಸ್ಟ್ ಹೇಳ್ತೀನಿ. ನೀನಂತೂ ಒಂದ್ಸಲನು ನೀನ್ ಮಾಡಿರೋ ಅಡ್ಗೆನ ಒಂದ್ಸಲನು ಹಾಕಿಲ್ವಲ್ಲಕ್ಕ ನನಗೆ. ನಾನಂತೂ ತಿಂದೇ ಇಲ್ಲ. ನಾನ್ ಮಾಡಿರೋ ಕಡಲೆಪುರಿ ಉಪ್ಪಿಟ್ಟನ್ನ ನಾನೇ ತಿಂತಾ ಇದ್ದೀನಿ. ಫಸ್ಟ್ ಟೈಮ್ ಮಾಡಿದ್ದಿದ್ದನ್ನ ಸ್ವಲ್ಪ ಖಾರ ಆಯ್ತು. ಮೆಣಸಿನ್ಕಾಯಿ ಕಡಿಮೆ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಮಾಡಿದಾಗ ನಮ್ಮ ಅಪ್ಪ ಅಮ್ಮ ಕೂಡ ತಿಂತಾರೆ. ಇವಾಗ ಯಾಕೆ ತಿನ್ಲಿಲ್ಲ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಮೇಲೆ ಅಕ್ಕ, ನೀನಂತೂ ತುಂಬಾ ನನಗೆ ಬುದ್ಧಿ ಮಾಡ್ತೀಯ ಅಕ್ಕ. ಅದಕ್ಕೆ ನೋಡು ಬಯಸಾಡ್ತಾ ಇದೀಯಾ. ಇದೇ ತರ ಸಾವ್ರಕ್ಕ ನಾನಂತೂ ನಿನ್ ಮೇಲೆನೆ ಕೂತ್ಕೊಂಡಿರ್ತೀನಿ. ಆಂಟಿ ಮೀಟಿಂಗ್ಗೆ ನಾನು ಕೂಡ ಜಾಯ್ನ್ ಆಗಿದ್ದೆ. ಬೇಜಾರಾಗ್ತೈತೆ ಅಂತ ಚಕ್ಲಿ ಕೊಟ್ರು. ಚಕ್ಲಿ ತಿಂತಾ ಇದ್ದೀನಿ. ನಮ್ಮ ಮುಂದೆ ಮನೆ ಆಂಟಿ ಬಾಕ್ಸ್ ಅಲ್ಲಿ ಏನೋ ತತ್ತವ್ರೆ. ಆ ಬಾಕ್ಸ್ ನ ಓಪನ್ ಮಾಡಿದಾಗ್ಲೇ ಗೊತ್ತಾಗಿದ್ದು ಅದ್ರೊಳಗೆ ಗುಬ್ಬಚ್ಚಿ ಮರಿ ಇತ್ತು ಅಂತ. ನನ್ ಪ್ರಕಾರ ಇದು ಗುಬ್ಬಚ್ಚಿ ಮರಿ ಇರ್ಬೋದು ಅಂತ ನಾನು ಅನ್ಕೊಂಡೆ. ನಿಮ್ಗೆ ಯಾರಿಗಾದ್ರೂ ಈ ಪಕ್ಷಿ ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ನನ್ ಕೈಯಲ್ಲಿರೋ ಪುಟ್ಟು ಗುಬ್ಬಚ್ಚಿ ಮರಿ ಆರೋಯ್ತು. ನಮ್ ಸ್ವೀಟಿ ಕಪ್ಪೆನ್ ನೋಡಿ ಬೊಗಳುತ್ತಾವಳೆ. ಅಕ್ಕ, ಏನಕ್ಕ ಇದು ಈ ತರ ಐತೆ? ನಾನಂತೂ ಕೇಳ್ತಾ ಇದ್ದೀನಿ ನೀನ್ ಯಾರು ಅಂತ. ಅದಂತೂ ಬಾಯ ಬಿಡ್ತಿಲ್ಲ ಅಕ್ಕ. ನಾನಂತೂ ಇಷ್ಟು ದಿನ ಮನೆ ಒಳಗಿದ್ದು ನೋಡೇ ಇರ್ಲಿಲ್ಲ ಇದನ್ನ. ನಮ್ ಮನೆಗ್ ಬಂದೈತಲ್ಲಕ್ಕ. ಈ ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಿನಿ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.